ರಾಮ್ಜಿ ಮಸೂದೆ ಬೇಡವೇ ಬೇಡ ಬೇಡವೇ ಬೇಡ. ಕೇಂದ್ರ ಸರ್ಕಾರ ತಂದಿರುವ ಹೊಸ ಉದ್ಯೋಗ ಖಾತ್ರಿ ಮಸೂದೆ ಬೇಡವೇ ಬೇಡ ಬೇಡವೇ ಬೇಡ. ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಕೆಲಸ ಕೊಡಲೇಬೇಕು ಕೊಡಲೇಬೇಕು. ಉದ್ಯೋಗ ಖಾತ್ರಿ ಕೆಲಸ ವಿಕಸಿತ್ ಭಾರತ್ ಉದ್ಯೋಗ ಖಾತ್ರಿ ಮತ್ತು ವಿಬಿಜಿ ರಾಮ್ಜಿ ನೀತಿಯನ್ನು ಕೈಬಿಡಿ, ಮನ್ರೇಗಾ ಯೋಜನೆ ಮುಂದುವರೆಸಿ, 200 ದಿನ ಕೆಲಸ ಮತ್ತು 600 ರೂಪಾಯಿ ಕೂಲಿ ಒದಗಿಸಲು ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ 7ರಂದು ಬಳ್ಳಾರಿಯಲ್ಲಿ ನಡೆಯಲಿರುವ ಪ್ರತಿಭಟನೆ ಬಗ್ಗೆ ಕೋಳೂರು, ಕೋರ್ಲಕುಂದಿ ಗ್ರಾಮಗಳಲ್ಲಿ ಪ್ರಚಾರ ನಡೆಸಲಾಯಿತು. ಎಐಕೆಕೆಎಂಎಸ್ ರೈತ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡುತ್ತಾ, ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ವತಿಯಿಂದ ನಾವಿಲ್ಲಿ ಕೋಳೂರು ಗ್ರಾಮದಲ್ಲಿ ಪ್ರಚಾರ ಮಾಡ್ತಾ ಇದ್ವಿ. ನಾಳೆ 7ನೇ ತಾರೀಕು ಬುಧವಾರ ದಿನ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆ ಇಟ್ಕೊಂಡಿವಿ. ಏನು ಕೇಂದ್ರ ಸರ್ಕಾರ ಚಳಿಗಾಲ ಅಧಿವೇಶನದಲ್ಲಿ ಒಂದು ಹೊಸ ಮಸೂದೆ ಜಾರಿ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ರಾಮ್ಜಿ ಅಂತ ಒಂದು ಹೊಸ ಹೆಸರಿಟ್ಟಿದ್ದಾರೆ. ಆ ಯೋಜನೆ ಪ್ರಕಾರ ಇನ್ನು ಮುಂದೆ ಉದ್ಯೋಗ ಖಾತ್ರಿ ಅಮೌಂಟ್ ಅನ್ನ ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40% ಅಂತ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಈ ತರ ಆದ್ರೆ ಇವತ್ತು ರಾಜ್ಯ ಸರ್ಕಾರ ದುಡ್ಡಿಲ್ಲ ಅಂತ ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಈ ಯೋಜನೆ ಸಂಪೂರ್ಣವಾಗಿ ನೆನೆಗುಂದೆ ಬೀಳುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ರೈತ ಸಂಘಟನೆ ಎಐಕೆಕೆಎಂಎಸ್ ಇಂದ ಸಂಪೂರ್ಣವಾಗಿ ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ. 2005ರಿಂದ ಉದ್ಯೋಗ ಖಾತ್ರಿ ಜಾರಿ ಆದಾಗಲಿಂದ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಒಂದು ಅಮೌಂಟ್ ಆಗ್ತಾ ಇದೆ. ಅದೇ ತರ ಇವು ಕೇಂದ್ರ ಸರ್ಕಾರ ಮುಂದುವರಿಸಬೇಕು. ಇದನ್ನ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಮೇಲೆ ಗೂಬೆ ಕೂರಿಸಬಾರ್ದು ಅಂತ ನಾವು ಎಐಕೆಕೆಎಂಎಸ್ ಆಗ್ರಹಿಸ್ತಾ ಸ್ನೇಹಿತರೆ. ಅದೇ ರೀತಿ ನಾವು ಬೇಡಿಕೆ ಇಡ್ತಾ ಇದೀವಿ. ಇವತ್ತು ಗ್ರಾಮೀಣದಲ್ಲಿ ಇವತ್ತು ರೈತರು ಬೆಳೆದ ಬೆಳೆಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ, ಸರಿಯಾದ ಬೆಳೆನೂ ಬರ್ತಾ ಇಲ್ಲ. ಈ ವರ್ಷ ನೋಡಿದ್ರೆ ಮೆಣಸಿನಕಾಯಿ, ಮಚ್ಚೆಕಾಯಿ ಬರ್ತಾ ಇದಾವೆ, ಸರಿಯಾದ ಬೆಳೆ ಇಲ್ಲ. ಅದೇ ರೀತಿ ರೇಟ್ನು ಸರಿಯಾಗಿ ಸಿಗ್ತಾ ಇಲ್ಲ. ಈ ನೆಲೆಯಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರು ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಉದ್ಯೋಗ ಖಾತ್ರಿಗೋಸ್ಕರ. ಈಗ ಈ ಕೇಂದ್ರ ಸರ್ಕಾರ ಈ ರೀತಿ ಇವತ್ತು ಡಿವೈಡ್ ಮಾಡಿರೋದ್ರಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಸೊ ನಮ್ಮ ರೈತ ಸಂಘಟನೆಯಿಂದ ಈ ಕೂಡಲೇ ಉದ್ಯೋಗ ಖಾತ್ರಿಯನ್ನು ಸಮರ್ಪಕವಾಗಿ ಕೊಡಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಅದೇ ರೀತಿ ಏನು ನಮ್ಮ ರೈತ ಸಂಘಟನೆಯಿಂದ 200 ದಿನ, ವರ್ಷಕ್ಕೆ 200 ದಿನ ಉದ್ಯೋಗ ಖಾತ್ರಿ ಕೆಲಸ ಕೊಡಿ. ಆಮೇಲೆ ಪ್ರತಿ ದಿನ ಉದ್ಯೋಗ ಖಾತ್ರಿ ಕೂಲಿನ 600 ರೂಪಾಯಿ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಇವತ್ತು ಪೆಟ್ರೋಲು, ಡೀಸೆಲು, ಗ್ಯಾಸು, ಪ್ರತಿಯೊಂದು ಇವತ್ತು ಎಜುಕೇಶನ್ ಫೀಸು ಜಾಸ್ತಿ ಆಗಿದೆ. ಒಂದು ಆಸ್ಪತ್ರೆಗೆ ಹೋದ್ರೆ ಇವತ್ತು ದುಬಾರಿ ಆಗಿದೆ, ಪ್ರತಿಯೊಂದು ದುಬಾರಿ ಆಗಿದೆ. ಆ ಖರ್ಚಿಗೆ ತಕ್ಕಂಗೆ ನಮ್ಮ ಉದ್ಯೋಗ ಖಾತ್ರಿ ಕೂಲಿಗಾರನ ಕೆಲಸನ 600 ರೂಪಾಯಿ ಕೂಲಿ ಹೆಚ್ಚಿಸಬೇಕಂತ ಬೇಡಿಕೆ ಇಡ್ತಾ ಇದೀವಿ. ಎಲ್ಲ ಬೇಡಿಕೆಗಳ ಬಗ್ಗೆ ನಾಳೆ 7ನೇ ತಾರೀಕು ಬುಧವಾರ ದಿನ ಬಳ್ಳಾರಿಯ ರಾಯರ್ ಸರ್ಕಲ್ ಹತ್ರ ಬೃಹತ್ ಪ್ರತಿಭಟನೆ ಇಟ್ಕೊಂಡಿವಿ. ಆ ಪ್ರತಿಭಟನೆ ನಂತರ ನಾವು ಡಿಸಿ ಅವರಿಗೆ ಮನವಿ ಪತ್ರ ಕೊಡ್ತಾ ಇದೀವಿ. ಕೂಡಲೇ ಕೇಂದ್ರ ಸರ್ಕಾರ ಈ ಮಸೂದೆನ ಕಂಪ್ಲೀಟ್ ರದ್ದು ಮಾಡಿ, ಏನು ಹಳೆ ಸಿಸ್ಟಮ್ ಏನಿತ್ತು, ಹೋದ ವರ್ಷ ಏನು ಕೊಟ್ಟಿದ್ರು ಅದೇ ತರ ಉದ್ಯೋಗ ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆನ ಜಾರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೊಸ ಮಸೂದೆ ಜಾರಿಗೆ ಆಗಬಾರ್ದು ಅಂತೇಳಿ ಎಐಕೆಕೆಎಂಎಸ್ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ಆಗ್ರಹಿಸ್ತಾ ಇದೀವಿ. ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದ್.